ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದ ಲಕ್ಷ್ಮಿಗೆ ಕರವೇ ಗಜಸೇನೆ ಸನ್ಮಾನ. ರಬಕವಿ ಬನಹಟ್ಟಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ, ಜಿಲ್ಲೆಗೆ ದ್ವಿತೀಯ. ರಬಕವಿ ಬನಹಟ್ಟಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಲಕ್ಷ್ಮಿ ಹೆರೆಕಲ್ ಇವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು. ಕನ್ನಡಕ್ಕೆ 125, ಇಂಗ್ಲಿಷ್ 98, ಹಿಂದಿ, ಗಣಿತ, ಸಮಾಜ ವಿಜ್ಞಾನ ವಿಷಯಗಳಿಗೆ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾಳೆ. ವಿದ್ಯಾರ್ಥಿನಿಯ ಸಾಧನೆಯು ಜಿಲ್ಲೆ ಅಷ್ಟೇ ಅಲ್ಲದೆ ರಬಕವಿ ಬನಹಟ್ಟಿ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ. ಮುಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾಳೆ. ಬಡ ಕುಟುಂಬದ ವಿದ್ಯಾರ್ಥಿಯ ಸಾಧನೆ ನೋಡಿ ಇನ್ನುಳಿದ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಗುರಿಯನ್ನ ಹೊಂದಿಕೊಂಡು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಶಿಕ್ಷಣ ಪಡೆದುಕೊಳ್ಳಬೇಕಾಗಿ ಸಲಹೆ. ಮಾಳು ದುರ್ಗಣ್ಣನವರ್ ಕರವೇ ಗಜಸೇನೆ ಅಧ್ಯಕ್ಷರು ಮಾತುಗಳನ್ನಾಡಿದ್ರು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಹೇಶ್ ಕಮ್ಮತಗಿ, ಹುಡುಗಿ ದೊಡ್ಡಪ್ಪ, ಮಹಮ್ಮದ್ ಹುಸೇನ್ ಲಿಂಗ್ರೆ, ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರು ಕಾಡಪ್ಪ ಜಿರಾಳಿ, ಮುಜೆಮಿಲ್ ಜರ್ಮನ್, ಖಲೀಲ್ ಜಾನ್ವೇಕರ್, ಯಲ್ಲಪ್ಪ ಕಟಗಿ, ಪರಶುರಾಮ್, ರಬಕವಿ ಬನಹಟ್ಟಿ ತಾಲೂಕಿನ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ನಮ್ಮ ರಬಕವಿ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ದ್ವಿತೀಯ, ರಾಜ್ಯಕ್ಕೆ ತೃತೀಯ. SSLC 99.68 2 ಮಾರ್ಕ್ ಅಂಕಗಳನ್ನು ಕಡಿಮೆ ತಗೊಂಡು 623 ಅಂಕಗಳನ್ನು ಸಾಧಿಸಿದಂಥ ಲಕ್ಷ್ಮಿ ಹೆರ್ಕಲ್ ಅವರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ಮತ್ತು ರಬಕವಿ ತಾಲೂಕಾ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ಈಗ ವಿದ್ಯಾರ್ಥಿ ಮಾಡಿದಂಥ ಸಾಧನೆ ಅತ್ಯಂತ ಸಾಧಾರಣ ಸಾಧನೆ ಅಲ್ಲ, ಇದು ಬಹಳ ಅತ್ಯುತ್ತಮ ಸಾಧನೆ. ಈ ವಿದ್ಯಾರ್ಥಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾಯಿ ಭುವನೇಶ್ವರಿ ವಿದ್ಯಾಬುದ್ಧಿ ಸಕಲ ಸಂಪತ್ತುಗಳನ್ನು ಕೊಟ್ಟು ಇನ್ನೂ IAS ಅದಕ್ಕಿಂತ ಮೇಲಾಧಿಕಾರವಾದಂಥ ಹೆಚ್ಚಿನ ಹುದ್ದೆಗಳನ್ನು ನೀಡಲಿ ಅಂತೇಳಿ ನಾವು ಹಾರೈಸ್ತೀವಿ. ಅದರೊಂದಿಗೆ ಈ ವಿದ್ಯಾರ್ಥಿಯನ್ನು ನೋಡಿ ಇನ್ನೂ ಉಳಿದಂಥ ಯುವತಿಯರು ಅರ್ಥ ಮಾಡ್ಕೋಬೇಕು. ಬಡತನದಲ್ಲಿ ಇಲ್ಲಿ ಮನೆ ನೋಡಿದ್ರೆ ಕಾಣಿಸ್ತಿರ್ಬೋದು, ಇಂಥ ಒಂದು ನೇಕಾರಿಕೆ ಕುಟುಂಬದಲ್ಲಿ ಜನಿಸಿದಂಥ ಇಂಥ ವಿದ್ಯಾರ್ಥಿ ಇತರರಿಗೆ ಮಾದರಿಯಾಗಿದ್ದಾಳೆ. ಇದನ್ನೇ ಮಾದರಿಯಾಗಿ ಇಟ್ಟುಕೊಂಡು ಮುಂದೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಬೆಳೀರಿ, ಚೆನ್ನಾಗಿ ಜೀವನದಲ್ಲಿ ಸಾಧಿಸ್ರಿ, ತಂದೆ ತಾಯಿ ಒಳ್ಳೆಯ ಮಕ್ಕಳಾಗಿ ಹೆಸರು ತೊಗೊಂಬರಿ ಅಂತೇಳಿ ಒಂದೆರಡು ಮಾತನ್ನು ತಿಳಿಸ್ತೀವಿ. ನಾನು SRA ಪ್ರೌಢಶಾಲೆ ಬನಹಟ್ಟಿಯಲ್ಲಿ 10ನೇ ತರಗತಿಯನ್ನು ಮುಗಿಸಿದೆ. ನಾನು SSLCಯನ್ನು ಒಂದು ಜೀವನದ ಒಂದು ಘಟ್ಟ ಅಂತ ತಿಳ್ಕೊಂಡು ಚೆನ್ನಾಗಿ ಓದಿ ಮುಂದೆ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ SSLCಯಲ್ಲಿ 99.68% ಮಾಡಿದ್ವಿ. ಅದಕ್ಕೆಲ್ಲ ಮನೆಯವರ ಸಪೋರ್ಟು ಜಾಸ್ತಿ ಇತ್ತು. ಒಂದು ಸ್ಕೂಲ್ನಲ್ಲಿ ಚೆನ್ನಾಗಿ ಮಾಡ್ತೀಯಾ ಓದು ಅಂತೆಲ್ಲ ಹೇಳಿದರು. ಅದೇ ರೀತಿಯಾಗಿ ನಾನು ಮುಂದೆ IAS ಮಾಡಬೇಕಂತೇಳಿ ಮಾಡಿದ್ನಿ. ಅದಕ್ಕಾಗಿ ಸೈನ್ಸನ್ನು ಆಯ್ಕೆ ಮಾಡಿಕೊಂಡು ಮುಂದೆ IAS ಮಾಡಬೇಕಂತೇಳಿ ಮಾಡಿದ್ದೀನಿ.